ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಪಟ್ಟಣದ ಜೆಪಿ ನಗರದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು, ಇತ್ತೀಚಿನ ದಿನದಲ್ಲಿ ಕೆಲವು ನಕಲಿ ಮತ್ತು ಬ್ಲಾಕ್ ಮೇಲ್ ಪತ್ರಕರ್ತರು ತಮ್ಮ ವೃತ್ತಿಪರ ಸ್ಥಾನವನ್ನು ದುರುಪಯೋಗ ಪಡಿಸಿಕೊಂಡು ಪತ್ರಿಕಾ ರಂಗಕ್ಕೆ ಕಳಂಕ ತರುತ್ತಿದ್ದಾರೆ. ಈ ಬೆಳವಣಿಗೆ ನಿಜಕ್ಕೂ ನೈಜ ಪತ್ರಕರ್ತರ ವೃತ್ತಿಗೆ ಧಕ್ಕೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಇನ್ನು ಸಮಾಜದಲ್ಲಿ ಪತ್ರಕರ್ತರು ನಿಶ್ವಾಸಾರ್ಹತೆ ಉಳಿಸಿಕೊಂಡರೆ ಮಾತ್ರ ಗೌರವ ನೀಡುತ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಕರ್ನಾಟಕದ ಏಕೀಕರಣದಲ್ಲಿ ಪತ್ರಕರ್ತರ ಮಹತ್ವ ಪೂರ್ಣತೆಯಿಂದಲೇ ಜನರಲ್ಲಿ ಇಂದಿಗೂ ಪತ್ರಿಕಾ ರಂಗದ ಮೇಲೆ ವಿಶ್ವಾಸವಿದೆ. ಆದರೆ ಕೆಲ ಪತ್ರಕರ್ತರು ಸಮಾಜದಲ್ಲಿ ತಮ್ಮ ಮೌಲ್ಯಗಳನ್ನು ಮರೆತು ಸುಳ್ಳು ಸುದ್ದಿಗಳು, ಶರವೇಗದ ಸುದ್ದಿಗಳ ಮೂಲಕ ಪತ್ರಿಕೋದ್ಯಮಕ್ಕೆ ಕೆಟ್ಟ ಹೆಸರು ತರುತ್ತಿರುವುದು ಶೋಚನೀಯ. ಬ್ರೇಕಿಂಗ್ ನ್ಯೂಸ್ ಹಾವಳಿ ಸಮಾಜ ಮತ್ತು ಕುಟುಂಬಗಳಲ್ಲಿ ಬಿರುಕು ಮೂಡಿಸುತ್ತಿದೆ. ಸದೃಢ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಪತ್ರಕರ್ತರು ಶ್ರಮಿಸಬೇಕು ಎಂದು ಕರೆ ನೀಡಿದ ಅವರು, ಜಿಲ್ಲೆಯಲ್ಲಿ ಬೇಲೂರು ಪತ್ರಕರ್ತರ ಸಂಘಕ್ಕೆ ವಿಶೇಷ ಸ್ಥಾನವಿದೆ. ಇಂತಹ ಬೃಹತ್ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿ ಮಾದರಿಯಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನಗೌಡ ಹಾಗೂ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ರಂಗ ಅತ್ಯಂತ ಮಹತ್ವಪೂರ್ಣವಾಗಿದೆ. ತಪ್ಪುಗಳನ್ನು ನೇರವಾಗಿ ಖಂಡಿಸುವ ನಿಟ್ಟಿನಲ್ಲಿಯೇ ಇಂದು ಪತ್ರಿಕಾ ರಂಗ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಈಗಾಗಲೇ ಬೇಲೂರು ಪತ್ರಕರ್ತರ ಸಂಘ ಸುಸಜ್ಜಿತ ಕಟ್ಟಡವನ್ನು ಹೊಂದಿದ್ದು, ಕಟ್ಟಡ ಮೇಲ್ಛಾವಣಿಗೆ ಸಭಾಭವನ ನಿರ್ಮಿಸಲು ಸಹಕಾರದ ಜೊತೆಗೆ ಪತ್ರಕರ್ತರ ಹಿತದೃಷ್ಟಿಯಿಂದ ಸ್ಥಾಪಿಸಿದ ಕ್ಷೇಮಾಭಿವೃದ್ಧಿಗೆ 5 ಲಕ್ಷ ರೂಪಾಯಿ ನೀಡುವ ಭರವಸೆ ನೀಡಿದರು. ಪತ್ರಕರ್ತರ ವೃತ್ತಿ ಇದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ನಿಷ್ಠೂರವಾಗಿ ನಡ್ಕೊಳ್ಳುವಂಥದ್ದು, ಪಕ್ಷಾತೀತವಾಗಿ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಒಬ್ಬ ಪತ್ರಕರ್ತನಿಗೆ ವಿಶ್ವಾಸಾರ್ಹತೆ ಅನ್ನೋದು ಬಹಳ ಮುಖ್ಯ. ಬಹಳ ಜನ ಪತ್ರಕರ್ತರು ಸಿಗ್ತಾರೆ. ಇವತ್ತು ನಾನೂ ಪತ್ರಕರ್ತ ಅಂತೇಳಿ ಹೇಳಿಕೊಂಡು ಬರುವವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪತ್ರಕರ್ತರ ಕೊರತೆ ಖಂಡಿತವಾಗಿಯೂ ಇವತ್ತು ಇಲ್ಲ. ಪತ್ರಕರ್ತರು ರಾಶಿ ಪತ್ರಕರ್ತರು ಇದ್ದಾರೆ. ಆದರೆ ಅದರೊಳಗಡೆ ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರು ಇದ್ದಾರ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದರೆ ನಿಮಗೆ ಸಿಗುವಷ್ಟು ಬೆರಳೆಣಿಕೆ ಅಷ್ಟು ಜನ ಮಾತ್ರ. ಯಾಕೆ ಈ ಮಾತನ್ನು ಹೇಳಬೇಕಾಗಿದೆ ಅಂದರೆ, ಇವತ್ತು ಪತ್ರಕರ್ತರ ವೃತ್ತಿ ಬಹಳ ನೋಬಲ್ ವೃತ್ತಿ ಅಂತೇಳಿ ನಾವು ಹೇಳ್ತೀವಿ. ಅತ್ಯಂತ ಇಡೀ ಜಗತ್ತಿನಲ್ಲಿ ಯಾವುದಾರ ಒಂದು ವೃತ್ತಿಗೆ ಅತಿ ಎತ್ತರದ ಘನತೆ ಮತ್ತು ಗೌರವ ಇದ್ದರೆ ಅದು ಮಾಧ್ಯಮ ಕ್ಷೇತ್ರ, ಪತ್ರಕರ್ತರ ವೃತ್ತಿ. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ, ಸ್ವತಂತ್ರ ಕಾಲಘಟ್ಟದ ಮೇಲೆ, ಚಳುವಳಿಗಳ ಕಾಲದಲ್ಲೂ ಕೂಡ ಈ ಪತ್ರಕರ್ತರ ವೃತ್ತಿಗೆ ಇದ್ದಂಥ ಘನತೆ, ಗೌರವನೇ ಬೇರೆ. ಆದರೆ ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಇದ್ದಂಥ ಭಾವನೆ, ದೇಶಕ್ಕಾಗಿ ನಾವು, ಸೇವೆಗಾಗಿ ನಾವು ಅನ್ನುವಂಥ ಮನೋಭಾವ ಇವತ್ತು ಬದಲಾಗಿದೆ. ಇವತ್ತು ಸ್ವತಂತ್ರ ನಂತರ ಕಾಲಘಟ್ಟದಲ್ಲಿ ಮನೋಧೋರಣೆಗಳು ಕೂಡ ಬದಲಾಗಿವೆ. 80ರ ದಶಕದಲ್ಲಿ ರೈತ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಆ ಕಾಲಘಟ್ಟದ ಮೂಸೆಯಲ್ಲಿ ಮೂಡಿ ಬಂದಂಥ ಪತ್ರಕರ್ತರ ಮನೋಧರ್ಮನೇ ಬೇರೆ. ಏನಾದರೂ ಮಾಡಿ ಸಮಾಜಕ್ಕಾಗಿ ನಾವು ಸಮಾಜವನ್ನು ಬೆಳೆಸುವಲ್ಲಿ ನಮ್ಮ ಪಾತ್ರ ಇದೆ. ಹಾಗಾಗಿ ಈ ಎಲ್ಲ ಜವಾಬ್ದಾರಿಯನ್ನು ಅರಿತು ಪತ್ರಕರ್ತರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಏನಾಗಿದೆ ಅಂದರೆ, ಬಹುಶಃ ಅತ್ಯಂತ ನೋವಿನ ಸಂಗತಿ ಕೂಡ ಅದು, ಒಬ್ಬ ಪತ್ರಕರ್ತಾಗಿ ರೂಪುಗೊಳ್ಳೋದಕ್ಕೆ ವರ್ಷಗಟ್ಟಲೆ ಅವನು ಬರವಣಿಗೆ ಮಾಡಿ ಆ ಶ್ರದ್ಧೆಯಿಂದ ಪ್ರತಿಯೊಂದು ಶಬ್ದವನ್ನು ಬಳಕೆ ಮಾಡುವಾಗ ಯಾರ ಮನಸ್ಸಿಗೆ ನೋವಾಗುತ್ತೆ, ಯಾರ ಹೃದಯಕ್ಕೆ ನೋವಾಗುತ್ತೆ ಅನ್ನುವಂಥ ಎಚ್ಚರವನ್ನು, ಪ್ರಜ್ಞೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಬಂದಂಥ ಪತ್ರಕರ್ತರ ವೃತ್ತಿ ಬಹಳ ದೊಡ್ಡ ನೈಜ ಪರಂಪರೆಯಾಗಿ ಮೂಡಿಬಂದಿದೆ. ಆದರೆ ಇವತ್ತು ನಿಮಗೆ ಪತ್ರಕರ್ತ ಆಗಬೇಕು ಅಂತೇಳಿ ಅವ್ರ ಮನಸ್ಸಿಗೆ ಬಂದರೆ ರಾತ್ರಿ
ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬೆಳಿಗ್ಗೆ ಹೊತ್ತಿ ಲೋಗೋ ಇಟ್ಕೊಂಡು ಸುರೇಶ್ ಅವರ ಮನೆಯವರ ಬಾಗಿಲಲ್ಲಿ ನಿಂತಿರ್ತಾರೆ, ಶಾಸಕರ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ, ಅಥವಾ ಯಾವ್ದಾದ್ರು ಅಧಿಕಾರಿಗಳ ಮನೆ ಬಾಗಿಲಲ್ಲಿ ಇರ್ತಾರೆ. ಯಾಕೆ ಮಾತನಾಡಬೇಕಾದ್ರೆ ಅವರ ನಿಜವಾಗೂ ಅವರ ಪತ್ರಕರ್ತರ ವೃತ್ತಿಯನ್ನು ಮಾಡ್ತಾ ಇದ್ರೆ ಒಂದು ಸಲ ನಾವಿರ್ಬೋದು. ಮೌಲ್ಯಕ್ಕಾಗಿ, ನೈತಿಕತೆಗಾಗಿ ಅಥವಾ ಸಮಾಜಕ್ಕಾಗಿ ಅವರು ಪತ್ರಕರ್ತರ ವೃತ್ತಿಯನ್ನು ಮಾಡ್ತಾ ಇದ್ರೆ ಖಂಡಿತವಾಗಿ ನಾವು ಅದನ್ನು ಗುರುತಿಸ್ತೀವಿ, ಜೊತೆಗೆ ಬೆಂತ ಇರ್ತೀವಿ. ಆದರೆ ಇವತ್ತು ಬ್ಲಾಕ್ ಮೇಲ್ ಮಾಡುವಂಥ ಪತ್ರಕರ್ತರು, ಸುಳ್ಳು ಹೇಳುವಂಥ ಪತ್ರಕರ್ತರು, ದಗಾಕೋರರಾಗಿ ಕೆಲಸ ಮಾಡುವಂಥ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಈ ನಕಲಿ ಪತ್ರಕರ್ತರ ಹಾವಳಿಯನ್ನು ತಡೆಯಬೇಕು ಅಂದರೆ ನಿಜವಾದ ಪತ್ರಕರ್ತರು, ನೈಜ ಪತ್ರಕರ್ತರು ಒಂದೆಡೆ ಸಂಘಟನೆ ಆಗುವಂಥದ್ದು ಬಹಳ ಅಗತ್ಯ ಇದೆ. ಆ ಕಾರಣಕ್ಕಾಗಿ ಒಬ್ಬ ಪತ್ರಕರ್ತ ಅಂದರೆ ಇವತ್ತು ಕೂಡ ಸಮಾಜ ಆಸೆಗಣ್ಣಿನಿಂದ ನೋಡೋದು, ಇವತ್ತು ಕೂಡ ಸಮಾಜ ಅವನ ಮೇಲೆ ಪ್ರೀತಿಯನ್ನಿಟ್ಟಿದೆ, ಇವತ್ತು ಕೂಡ ಸಮಾಜ ಅವನ ಮೇಲೆ ವಿಶ್ವಾಸವನ್ನು ಇಟ್ಟಿದೆ. ಆ ವಿಶ್ವಾಸ, ಪ್ರೀತಿ ಯಾವತ್ತೂ ಕಳೆದಂತಾರೆ ಆ ವೃತ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಬೇಲೂರಿಗೆ ಇತಿಹಾಸ ಇದೆ. ಹೊಯ್ಸಳರು ಆಳಿದ ನಾಡು. ಸಜ್ಜನನ್ನು ಹೊಂದಿರತಕ್ಕಂಥ ಯಾವ್ದಾರ ತಾಲೂಕಿದೆ ಅಂದ್ರೆ ದಯಣ ಅದು ಬೇಲೂರು ತಾಲೂಕು ಅಂತಕ್ಕಂಥದ್ದನ್ನ ನಾನು ಪುನರ್ ಉಚ್ಚಾರಣೆಯನ್ನ ಮಾಡ್ತೀನಿ. ಬಹುಶಃ ಈ ಕಾರ್ಯಕ್ರಮಗಳನ್ನ ನಾವು ಪತ್ರಕರ್ತ ಶಿವರಾಜ್ ಅವರು ಕರೆದಿದ್ದಾರೆ ಅಂತಕ್ಕಂಥದಕ್ಕಿಂತ ಇಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರು ಇಲ್ಲಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಹಿರಿಯರೆಲ್ಲರೂ ಸಹ ಇಲ್ಲಿದ್ದಾರೆ. ಬಹುಶಃ ನನಗನ್ಸುತ್ತೆ ಬೇಲೂರಲ್ಲಿ ಇಡೀ ರಾಜ್ಯಕ್ಕೆ ಒಂದು ಕಡೆ ಆದರೆ ಬೇಲೂರನ್ನ ಗಮನಿಸಿದಾಗ ಯಾವುದೇ ಒಂದು ಕಾರ್ಯಕ್ರಮಗಳು, ಯಾವುದೇ ಸಮುದಾಯದ ಒಂದು ಕಾರ್ಯಕ್ರಮವಾದರೂ ಸಹ ಜಾತಿ ಧರ್ಮವನ್ನ ಬಿಟ್ಟು ಎಲ್ಲರನ್ನ ವಿಶ್ವಾಸಕ್ಕೆ ಕೊಂಡೊಯ್ತಕ್ಕಂಥ ಶಕ್ತಿ ಯಾರಿದೆ ಅಂದ್ರೆ 909 ವರ್ಷ ಹೊಂದಿರತಕ್ಕಂಥ ಚೆನ್ನಕೇಶ್ವರ ಆಶೀರ್ವಾದ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಮುಖರೇ ಕಾರಣ ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಹೇಳ್ಬೇಕು. ಸರಿಸುಮಾರು ಈಗ 94ನೇ ವರ್ಷಕ್ಕೆ ಬಂದು ನಿಂತಿದೆ. ಡಿಬಿಟಿ ಅವರು ಸ್ಥಾಪಿಸಿದಂತಹ ಈ ಸಂಘ ಇವತ್ತು ರಾಜ್ಯದ ಎಲ್ಲ 37 ಜಿಲ್ಲೆಗಳಲ್ಲೂ ಈ ಜಿಲ್ಲಾ ಘಟಕವನ್ನ, ತಾಲೂಕು ಘಟಕವನ್ನ ಹೊಂದಿದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪತ್ರಕರ್ತರ ಹಿತಕ್ಕಾಗಿ, ಪತ್ರಕರ್ತರ ಕಲ್ಯಾಣಕ್ಕಾಗಿ ಸ್ಥಾಪಿತವಾದಂತಹ ಸಂಘ. ಈ ಸಂಘದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶಿವಾನಂದ ತಗಡೂರು ಅವರು ಈ ಜಿಲ್ಲೆಯ ಮಣ್ಣಿನ ಮಗ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ಕೊಟ್ಟಂತಹ ಹೆಗ್ಗಳಿಕೆ ನಮ್ಮ ಶಿವಾನಂದ ತಗಡೂರು ಅವರಿಗೆ. ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಮಿತ್ರ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎಚ್.ಕೆ. ಸುರೇಶ್ ಅವರು ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಪಾತ್ರರು. ಒಬ್ಬ ಜನಪ್ರತಿನಿಧಿಯಾಗಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದಂತಹ ಒಂದು ಕ್ಷೇತ್ರವನ್ನು ಕಟ್ಟಬೇಕು ಅಂತ ಕನಸನ್ನು ಇಟ್ಕೊಂಡು ಬಂದಂಥವರು. ಅವರ ಬಂದ ನಂತರ ಈ ಭಾಗದಲ್ಲಿ ಆಡಳಿತವಾದಂತಹ ಸರ್ಕಾರ ಇಲ್ಲದೆ ಇರುವುದು ಕೂಡ ಅತ್ಯುತ್ತಮವಾದಂತಹ ಕಾರ್ಯವನ್ನು ಈ ಕ್ಷೇತ್ರದಲ್ಲಿ ಅವರು ಮಾಡ್ತಾ ಇದ್ದಾರೆ. ಎಚ್.ಕೆ. ಸುರೇಶ್ ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬಂದವರು. ರಾಜಕೀಯಕ್ಕೆ ಬಂದ ನಂತರ ಈ ಕ್ಷೇತ್ರ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಬೇಲೂರು ಕ್ಷೇತ್ರ ಕೊಟ್ಟಂತಹ ಒಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ಬಗ್ಗೆ ನಮಗೆ ಮೆಚ್ಚುಗೆ ಇದೆ. ಹಾಗಾಗಿ ಎಚ್.ಕೆ. ಸುರೇಶ್ ಅವರ ಈ ಅಭಿನಂದನಾ ನುಡಿಗೆ ಆಗಮಿಸಿರುವಂತಹ ಈ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಜೆ.ಆರ್. ಕೆಂಚೇಗೌಡ ಅವರು ಹಿರಿಯ ಪತ್ರಕರ್ತರಾಗಿ, ಪ್ರಚೋದಯ ಪತ್ರಿಕೆಯ ಸಂಪಾದಕರಾಗಿ ಕಳೆದ 3 ದಶಕಗಳಿಗೂ ಹೆಚ್ಚು ಕಾಲ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಇವತ್ತು ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವರಾಜ್ ಅವರು ಸತತ ಪರಿಶ್ರಮದಿಂದ ಪತ್ರಕರ್ತರಾಗಿ ಮತ್ತು ಬೇರೆ ಬೇರೆ ಸಂಘಟನೆಗಳಲ್ಲಿ ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ. ರೋಟರಿ ಇರಬಹುದು, ಸಾಹಿತ್ಯ ಪರಿಷತ್ ಇರಬಹುದು, ಈಗ ಅನೇಕ ವರದಿ ಗಣೇಶ್, ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್
ಸತ್ಯದ ಕನ್ನಡಿ.